ಇನ್ನು ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನಾರಚನೆಯ ಕೂಗು ಜೋರಾಗಿಯೇ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆ ಬಗ್ಗೆ ಮುಖ್ಯಮಂತ್ರಿಗಳನ್ನೇ ಕೇಳಿ ಅಂತ ಹೇಳಿದ್ರು. ಇತ್ತ ಎಂಬಿ ಪಾಟೀಲ್ ಮಾತ್ರ ಅರ್ಹತೆ ಇರೋರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ದಾರೆ. ಅದೆಲ್ಲ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ. ತಪ್ಪೇನಿದೆ? ಎಲ್ಲರಿಗೂ ಸಚಿವರಾಗುವ ಆಕಾಂಕ್ಷೆ ಇರ್ತದೆ. ಪಕ್ಷ ನಿರ್ಧಾರ ಮಾಡ್ತದೆ. ರೀಶಫಲ್ ಅದು ನಮ್ಮ ಕೈಯಾಗಿಲ್ಲ. ಪಕ್ಷ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ರೀಶಫಲ್ ಮಾಡೋದು. ಇನ್ನು ಪಕ್ಷದಲ್ಲಿ ಜಮೀರ್ ವಿರುದ್ಧ ಶಿಸ್ತು ಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪರಮೇಶ್ವರ್ ಮಾತನಾಡಿದರೆ, ಅವ್ರ ವಿಚಾರಣೆ ಯಾಕೆ ತಡವಾಗ್ತಿದೆ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ. ನಮ್ಮಲ್ಲಿ ಶಿಸ್ತು ಪಾಲನಾ ಸಮಿತಿ ಈ ರೀತಿ ಕ್ರಮ ವಹಿಸುತ್ತೆ, ಆದರೆ ಯಾಕೆ ತಡವಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಅದನ್ನು ನೋಡಬೇಕು, ಪಕ್ಷದ ಅಧ್ಯಕ್ಷರನ್ನ ಕೇಳಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಸರ್, ಜಮೀರ್ ಅವ್ರದ್ದು ನೀವು ಕೂಡ ಮೈಸೂರು ಬಂದ ಮೊದಲೇ ಹೇಳಿದ್ರಿ ಸರ್, ಯಾವುದೇ ಕ್ರಮ ಆಗ್ಲೇ ಇಲ್ವಲ್ಲ ಸರ್ ಅಂತ. ಅಲ್ಲ, ಅದು ನಮ್ಮ ಅಧ್ಯಕ್ಷರು ಮತ್ತು ಡಿಸಿಪ್ಲಿನರಿ ಕಮಿಟಿ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದ್ದು. ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಿಟ್ಟಿದ್ದು, ಅವ್ರ ತೀರ್ಮಾನ ತಗೊಳ್ತಾರೆ. ಅಲ್ಲ, ನೀವಿದ್ದಾಗ ಎದ್ದೆದ್ದವ್ರನ್ನ ಕರ್ಸಿದ್ವಿ ಅಂತ ಹೇಳಿದ್ರಿ ಸರ್. ಆದ್ರೆ ಇಂತಹ ದೊಡ್ಡ ವಿಚಾರ ಆದಾಗ್ಲೂ ಕೂಡ ಕರ್ಸೋದಕ್ಕೆ ಆಗ್ತಾ ಅವ್ರಿಗೆ ಬಿಟ್ಟಿದ್ದು. ಸರ್, ಜಮೀರ್ ಅವ್ರದ್ದು ನೀವು ಕೂಡ ಮೈಸೂರು ಬಂದ ಮೊದಲೇ ಹೇಳಿದ್ರಿ ಸರ್, ಯಾವುದೇ ಕ್ರಮ ಆಗ್ಲೇ ಇಲ್ವಲ್ಲ ಸರ್ ಅಂತ. ಅಲ್ಲ, ಅದು ನಮ್ಮ ಅಧ್ಯಕ್ಷರು ಮತ್ತು ಡಿಸಿಪ್ಲಿನರಿ ಕಮಿಟಿ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದ್ದು. ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಿಟ್ಟಿದ್ದು, ಅವ್ರ ತೀರ್ಮಾನ ತಗೊಳ್ತಾರೆ. ಅಲ್ಲ, ನೀವಿದ್ದಾಗ ಎದ್ದೆದ್ದವ್ರನ್ನ ಕರ್ಸಿದ್ವಿ ಅಂತ ಹೇಳಿದ್ರಿ ಸರ್. ಆದ್ರೆ ಇಂತಹ ದೊಡ್ಡ ವಿಚಾರ ಆದಾಗ್ಲೂ ಕೂಡ ಕರ್ಸೋದಕ್ಕೆ ಆಗ್ತಾ ಅವ್ರಿಗೆ ಬಿಟ್ಟಿದ್ದು. ಸರ್, ಜಮೀರ್ ಸುಮ್ಮನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಸಂಪುಟ ಪುನಾರಚನೆಯ ಕೂಗು ಒಂದು ಕಡೆ, ಜೊತೆಗೆ ಈಗ ಪರಮೇಶ್ವರ್ ಅವರು ಕೂಡ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು. ಸೊ ಈಗ ಜಮೀರ್ ಬಗ್ಗೆ ಯಾಕೆ ಇನ್ನೂ ಕೂಡ ಕ್ರಮಗಳಾಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗೆ ನೋಡೋಣ, ಇನ್ನೂ ಯಾಕೋ ತಡವಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸನ್ನ. ಹೌದು ರೆಹಮಾನ್, ಸಚಿವ ಜಮೀರ್ ಅಹಮದ್ ಖಾನ್ ಅವರು ಚನ್ನಪಟ್ಟಣದಲ್ಲಿ ಹೇಳಿದಂತಹ ಮಾತಿನ ಬಗ್ಗೆ ಪಕ್ಷದ ಒಳಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು ಸಚಿವರು ಯಾರೂ ಕೂಡ ಜಮೀರ್ ಅಹಮದ್ ಅವರ ಮಾತನ್ನ ಒಪ್ಪೋದಕ್ಕೆ ಸಿದ್ಧರಿಲ್ಲ ಮತ್ತು ಅದನ್ನ ಖಂಡತುಂಡವಾಗಿ ನಾವು ವಿರೋಧಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಂತ ಜಮೀರ್ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋದಕ್ಕೂ ಕೂಡ ನೇರವಾಗಿ ಯಾವ ನಾಯಕರು ಕೂಡ ಸಿದ್ಧರಾಗಿಲ್ಲ. ಈ ಕಾರಣಕ್ಕೋಸ್ಕರವೇ ಪಕ್ಷದ ವೇದಿಕೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದಾವೆ. ನಾಳೆ ಫಲಿತಾಂಶ ಕೂಡ ಬರ್ತಾ ಇದೆ. ಉಪಚುನಾವಣೆಯ ಫಲಿತಾಂಶದ ಮೇಲೆ ಜಮೀರ್ ಅಹಮದ್ ಅವರು ಕೊಟ್ಟ ಹೇಳಿಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದರ ಆಧಾರದ ಮೇಲೆ ಅಕಸ್ಮಾತ್ 3ಕ್ಕೆ 3 ಕ್ಷೇತ್ರವನ್ನ ಕಾಂಗ್ರೆಸ್ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದೇ ಆಗಿದ್ರೆ ಅಲ್ಲಿ ಜಮೀರ್ ಅವರ ತಲೆದಂಡ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಪಕ್ಷದ ಆಂತರಿಕ ವಲಯದಲ್ಲಿ ಒಂದಷ್ಟು ಶಾಸಕರು ಮತ್ತು ಸಚಿವರು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಫಲಿತಾಂಶ ವ್ಯತ್ಯಾಸ ಆಗೋದಾದ್ರೆ ಅದಕ್ಕೆ ಜಮೀರ್ ಅವರೇ ಕಾರಣ ಅನ್ನುವಂತ ಮಾತನ್ನ ಸ್ವತಃ ಕಾಂಗ್ರೆಸ್ನ ಅಭ್ಯರ್ಥಿ ಯೋಗೇಶ್ವರ್ ಅವರು ಕೂಡ ಹೇಳಿಕೆ ಕೊಟ್ಟಿರೋದ್ರಿಂದಾಗಿ ಇದೀಗ ಜಮೀರ್ ಅವರ ಮೇಲೆ ಒಂದಷ್ಟು ತೂಗುಗತಿ ಅಂತೂ ತೂಗ್ತಾ ಇದೆ. ಆದ್ರೆ ಯಾಕೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಪಕ್ಷ ಹಿಂದೇಟನ್ನು ಹಾಕ್ತಾ ಇದೆ ಮತ್ತು ಒಂದು ಕಟ್ಟುನಿಟ್ಟಾದಂತ ಸೂಚನೆಯನ್ನು ಕೊಡ್ತಾ ಇಲ್ಲ, ಅವರ ಬೇರೆ ಬೇರೆ ರೀತಿಯ ಹೇಳಿಕೆಗಳಿಗೆ ಲಗಾಮನ್ನು ಹಾಕುವಂತ ಕೆಲಸವನ್ನು ಕೂಡ ಯಾಕೆ ಪಕ್ಷ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಬಂದಾಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕಡೆ ಎಲ್ಲರೂ ಕೂಡ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಜಮೀರ್ ಮಾತನ್ನ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿರಲಿಲ್ಲ. ಚುನಾವಣೆ ಆದ ಬಳಿಕ ಜಮೀರ್ ಹೇಳಿದಂತ ಮಾತು ಸರಿಯಲ್ಲ ಅನ್ನುವಂತಹ ರೀತಿಯ ನೇರವಾದಂತಹ ಎಚ್ಚರಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೊಟ್ಟರು. ಆದ್ರೆ ಅದು ಅಷ್ಟಕ್ಕೆ ಸೀಮಿತ ಆಯಿತು. ಜಮೀರ್ ಅವರು ಆ ಬಳಿಕವೂ ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಇಷ್ಟಾದ್ರೂ ಕೂಡ ಯಾಕೆ ಜಮೀರ್ ಅವರಿಗೆ ಲಗಾಮ ಹಾಕುವಂತ ಕೆಲಸವನ್ನ ಪಕ್ಷ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇದೀಗ ಕಾಂಗ್ರೆಸ್ನ ಎಲ್ಲ ನಾಯಕರನ್ನು ಕೂಡ ಕಾಡ್ತಾ ಇದೆ. ಬಹುತೇಕ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ನಾಳೆಯ ಫಲಿತಾಂಶದ ತನಕವೂ ಕೂಡ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. ಫಲಿತಾಂಶದ ವ್ಯತ್ಯಾಸದ ಅಥವಾ ಆಧಾರದ ಮೇಲೆ ಜಮೀರ್ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋದಿರ್ಬೋದು, ಬೇರೆ ರೀತಿಯ ಲಗಾಮ ಹಾಕುವಂತ ಒಂದಷ್ಟು ಪ್ರಯತ್ನಗಳು ಆದ್ರೂ ಆಗ್ಬಹುದು. ಅಕಸ್ಮಾತ್ ಚನ್ನಪಟ್ಟಣವನ್ನ ಸೋತಿದ್ದೆ ಆದ್ರೆ ಅದನ್ನ ಜಮೀರ್ ಹೆಗಲಿಗೆ ಕಟ್ಟುವಂತ ಒಂದಷ್ಟು ಪ್ರಯತ್ನಗಳು ಕೂಡ ನಿರಂತರವಾಗಿ ನಡೀತಾ ಇದಾವೆ. ಕಾಂಗ್ರೆಸ್ಗೆ ಚನ್ನಪಟ್ಟಣದಲ್ಲಿ ಪೂರಕವಾದಂತ ವಾತಾವರಣ ಇತ್ತು, ಆದ್ರೆ ಜಮೀರ್ ಅವರ ಹೇಳಿಕೆಯಿಂದ ಅದು ವ್ಯತ್ಯಾಸ ಆಯಿತು ಅನ್ನುವಂತ ರೀತಿಯ ಲೆಕ್ಕಾಚಾರಗಳು ಕೂಡ ನಡೀತಾ ಇದಾವೆ. ಹೀಗಾಗಿ ಬಹುತೇಕ ಫಲಿತಾಂಶ ಆದ ಬಳಿಕ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀಬಹುದು. ಇನ್ನು ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲೂ ಕೂಡ ಈಗಾಗಲೇ 4-5 ಮಂದಿ ಸಚಿವರ ವಿರುದ್ಧವೂ ಕೂಡ ಪಕ್ಷದ ಒಳಗೆ ಆಂತರಿಕವಾಗಿ ಒಂದಷ್ಟು ಬೇಸರಗಳನ್ನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪಟ್ಟಿಯಲ್ಲಿ ಜಮೀರ್ ಅವರನ್ನು ಕೂಡ ಸೇರಿಸಲಾಗಿದೆ. ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಜಮೀರ್ ಅವರನ್ನ ಕೈ ಬಿಡಬೇಕು, ಬೇರೆ ಬೇರೆ ರೀತಿಯ ಆರೋಪಗಳನ್ನ ಎದುರಿಸ್ತಾ ಇರುವಂತವ್ರನ್ನು ಕೂಡ ಕೈ ಬಿಟ್ಟು ಅದಕ್ಕೆ ಬೇರೆ ಅಲ್ಪಸಂಖ್ಯಾತ ಸಮುದಾಯದ ಪ್ರತಿನಿಧಿಗಳನ್ನ ಸೇರಿಸಬೇಕು ಅನ್ನುವಂತ ಆಗ್ರಹ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನೊಂದು 2 ದಿನಗಳಲ್ಲಿ ಬಹಿರಂಗ ಆಗಬಹುದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.